ಡಿ.ಕೆ. ಶಿವಕುಮಾರ್ ಅವರು ಹಾಂ ನೀವು ರೈತರಲ್ಲ. ನಾವು ರೈತರಲ್ಲ. ಅವ್ನು ಕಣ್ಣಿಂಗ್ ಹೋಗ ಹೇಳು. ಕಣ್ಣಿದ್ದಿದ್ರೆ ಅವ್ನು ಕಣ್ಣಿನ ಮೇಲೆ ಪರೆ ತೆಗೆದಿದ್ರೆ ನಮ್ಮಿಂದ 10 ಜನ ಜೀವನ ಮಾಡ್ತಾರೆ. ಇರೋರ್ದು ಜೀವನ ಇಲ್ದೋರ್ದು ಜೀವನ. ಅವ್ನು ಕೊಡೋದು ದುಡ್ಡು ನಮಗೆ ಬೇಡ. ಅವ್ನು ಕೊಡೋ ದುಡ್ಡು ಬೇಡ. ಅವ್ನು ಕೊಡೋ ಗ್ರೇಟರ್ ಬೆಂಗಳೂರು ಬೇಡ. ನಮ್ಮ ಭೂಮಿ ಕಿತ್ಕೊಂಡು ಅವ್ನು ಭೂ ಸ್ವಾಧೀನ ಮಾಡಿ ಅವ್ನು ಗ್ರೇಟರ್ ಬೆಂಗಳೂರು ಮಾಡೋದು ಏನು ಬೇಡ. ಎಲ್ಲ ಎಣ್ಣೆ ಬಾಡಿ ತಂದು ಕರ್ಸ್ಕೊಂಡಿದ್ದ. ನಾವು ನಿಜವಾದ ರೈತರು ಹೋಗಿದ್ದ. ಅವ್ನು ಕರ್ಸ್ಕೊಂಡಿದ್ದಾನೆ ಎಣ್ಣೆ ಬಾಡಿ ಕೊಟ್ಟು ಕರ್ಸ್ಕೊಂಡಿದ್ದ. ಬಿರಿಯಾನಿ ಕೊಟ್ಟು ಎಣ್ಣೆ ಕೊಟ್ಟು ಕರ್ಸ್ಕೊಂಡಿದ್ದ. ನಾವು ನಿಜವಾದ ರೈತರು ಹೋಗಿದ್ದು. ಅವನದಂತೂ ಅವ್ನು ತಡಗಿರಕ್ಕಾಗಲ್ಲ. ರೈತರನ್ನೆಲ್ಲ ಯೋನ್ಸ್ಬಿಟ್ಟು ಅವ್ನಿಗೆ ಯಾವತ್ತು ಅವ್ನ ಬಾಯಿಗೆ ಬಿದ್ದೋಯ್ತದು. ದುಡ್ಡು ಕೊಡ್ತಾರಂತೆ ನೋಡಿ. ದುಡ್ಡ ನಾಯಿಗೆ ಹಾಕೊಳ್ಳಿ. ಅವನೇ ಬರ್ಲಿ ಕೊಡ್ತೀವಿ. ನಾವೇ ರೈತರೆಲ್ಲ ಸೇರಿ ಒಂದು ಕೋಟಿ ಕೊಡ್ತೀವಿ. ನಿಮ್ಮ ಅಕ್ಕಪಕ್ಕದ ಮನೆಯವರು ಒಂದಷ್ಟು ಜನ ನಾವು ಕೊಡ್ತೀವಿ ಅಂತಿದ್ದಾರೆ. ಏನ್ ಮಾಡ್ತೀರಾ? ಯಾರು ಕೊಟ್ಕೊಳ್ಳಿ. ಅವ್ನು ಕೊಡ್ತೀವಿ ಅಂತ ಹೋಗಿ ಅವ್ನ ಕಾಲಿಗೆ ಬಿದ್ದಾರ. ಅವ್ನು ಕೊಟ್ಕೊಳ್ಳಿ. ಅವ್ನು ಬಂದು ನಮ್ಮ ಕಾಲಿಗೆ ಬಿದ್ರು ನಾವು ಭೂಮಿ ಕೊಡಲ್ಲ. ತೆಂಗಿನಕಾಯಿ ಬೆಳೆದಿ, ಹಾಲು ಹಾಕಿ ರಾಗಿ ಬೆಳೆದಿ ನಾನು ನನ್ನ ಮಗನ ಇಂಜಿನಿಯರ್ ಮಾಡ್ಸಿದ್ದೀನಿ. ಅವ್ನು ಕೊಡೋ ದುಡ್ಡೆಲ್ಲ ನಾವು ಇಂಜಿನಿಯರ್ ಮಾಡಿಸೋದು. ರೈತರು ಅಗ್ಗಟ್ಟು ಏನು ಅಂತ ಬಂದು ನೋಡ್ಲಿ ಅವನು. ಈಗ ನಾವು ಅಳ್ಳಾಳಸಂದ್ರ ಹಾಲು ಉತ್ಪಾದಕರ ಘಟಕದಲ್ಲಿದ್ದೀವಿ ನೋಡಿ. ಗಮನಿಸ್ತಾ ಇದ್ದೀವಿ, ಇಲ್ಲಿ ಲಕ್ಷಾಂತರ ಹೆಣ್ಣುಮಕ್ಕಳು ಬೆಳಗ್ಗೆಯಿಂದ ಹಸು ಸಾಕಿ ಬೆಳಗ್ಗೆನೂ ಹಾಲು ಹಾಕಿ ಸಂಜೆನೂ ಹಾಲು ಹಾಕಕ್ಕೆ ಬಂದು ಈಗ ಹಾಲು ಹಾಕೊಂಡು ನಿಂತಿದ್ದಾರೆ ನೋಡಿ. ಗಮನಿಸ್ತಾ ಇದ್ದೀವಿ, ಅಳ್ಳಾಳಸಂದ್ರ ಹಾಲು ಉತ್ಪಾದಕ ಘಟಕ, ಅಳ್ಳಾಳಸಂದ್ರ ಬಿಡದಿ ಹೋಬಳಿ. ಒಂದು 4 ಲೀಟ್ರು 5 ಲೀಟ್ರು 10 ಲೀಟ್ರು 20 ಲೀಟ್ರು ಹಾಲು ಹಾಕಿ ಜೀವನ ಮಾಡ್ತಾ ಇರೋದು. ಹಸುಗಳು ಸಾಕೊಂಡು 50 ಲೀಟ್ರು ಹಾಲು ಹಾಕ್ತಾರೆ. ಸಾಕಷ್ಟು ಜನ ತಾಯಂದ್ರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ಅಮ್ಮ, ನಿಮ್ಮ ಹೆಸರು? ಭಾಗ್ಯಮ್ಮ. ಭಾಗ್ಯಮ್ಮ, ಎಷ್ಟು ಲೀಟ್ರ್ ಹಾಲು ಹಾಕಿದ್ರಮ್ಮ? ನಾವು ಹೊತ್ತಿನ ಸಂದೆ ಒಂದು 20 ಲೀಟ್ರ್ ಹಾಲು ಹಾಕ್ತೀವಿ. 20 ಲೀಟ್ರು. ಬೆಳಗ್ಗೆ 10 ಸಂಜೆ 10? ಎಷ್ಟು ಹಸುಗಳಿದೆ? 5 ಇದೆ. 3 ಫಲ 2 ಹಸುಗಳು ಕರಿತೇವೆ. ಹೌದಾ? ಎಷ್ಟು ಜಮೀನಿದೆ ನಿಮಗೆ? ನಮಗೆ 2 ಎಕರೆ ಐತೆ. 2 ಎಕರೆಲಿ? 2 ಎಕರೆಲಿ ನಾವು ಅರ್ಧ ಹಸಿ ಮೇವು ಹಾಕೊಂಡಿದ್ದೀವಿ, ಅರ್ಧ ಚಿಲ್ಲರೆ ಬೆಳೆ ಹಾಕ್ತಾ ಇದ್ದೀವಿ. ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಲು ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನು ಹೇಳ್ತೀರಾ? ನಾವೇನು ಹೇಳೋಕ್ಕೂ ಆಗಲ್ಲ. ನಮ್ಮ ಭೂಮಿ ನಾವು ಕೊಡಲ್ಲ. ನಾವು ಹೆಂಗೋ ನಾವು ಜೀವನ ಮಾಡ್ತಾ ಇದ್ದೀವಿ. ಹಾಲು ಫಲ ಹಾಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಇವಾಗ ಅವ್ರು ಕಿತ್ಕೊಂಡು ನಾವು ಹೋದರೆ ನಾವು ಎಲ್ಗೂ ಹೋಗ್ಬೇಕು. ಹೆಂಗೋ ರೈತರು ನಾವು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ. ಹಾಲು ಹಾಕೋತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ. ನಾವು ಏನೋ ಒಂದು ವ್ಯವಹಾರ ಮಾಡ್ಕೋತಾ ಇದ್ದೀವಿ. ಅವ್ರು ಕೊಟ್ಬಿಟ್ಟು ನಾವೇನು ಮಾಡೋಣ? ಅದಕ್ಕೆ ನಾವು ನಮ್ಮ ಭೂಮಿ ನಾವು ಕೊಡಲ್ಲ. ಅಮ್ಮ, ಈಗ ತಾನೇ ಹಾಲು ಹಾಕಿದ್ರಿ, ಎಷ್ಟು ಲೀಟ್ರ್ ಹಾಕಿದ್ರಿ? ನಾವೊಂದು ಹೊತ್ತಿನ ಸಂದೆ ಒಂದು 22 ಲೀಟ್ರ್ ಹಾಕ್ತೀವಿ. 2 ಕರಿತವೆ, 2 ಫಲ. ಹಾಲು ಹಾಕೊಂಡು ಏನೋ ಹಸಿಗೆ ಬೂಸ ಹಾಕೊಂಡು ಮನೆ ಸಂಸಾರ ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ನೀವು ರೈತರಲ್ಲ. ನಾವು ರೈತರಲ್ಲ. ಅವ್ನು ಕಣ್ಣಿಂಗ್ ಹೋಗ ಹೇಳು. ಕಣ್ಣಿದ್ದಿದ್ರೆ ಅವ್ನು ಕಣ್ಣಿನ ಮೇಲೆ ಪರೆ ತೆಗೆದಿದ್ರೆ ಅಲ್ಲ. ರೈತರೇ ಇಲ್ಲ ಅಂದಮೇಲೆ ನಮ್ಮ ಬದುಕೊಂಡು ಕಿತ್ಕೊಂಡು ಎಷ್ಟು ದಿನ ಸಾಯ್ತಾನ ಅವನು. ನಮ್ದು ಒಂದು 3 ಎಕರೆ ಇದೆ. 10 ಜನಕ್ಕೆ ಹುಲ್ಲು ಕೊಟ್ಟಿದ್ದೀನಿ. ನಾವು ಬದುಕ್ತೇವ್ರಿ, ಇನ್ನೊಬ್ರು ಬದುಕಲಿ ಅಂತ ಕೊಟ್ಟಿದ್ದೀನಿ. ನಾವು ನಾವು ಒಂದು ಸ್ವಲ್ಪ ಮಾಡ್ಕೋತೀವಿ. ನಾವು ಅವನಿಗೆ ಭೂಮಿ ಅಂತೂ ಒಂದು ಅಂಗೈಂಬ ಕೊಡಲ್ಲ. ನಮ್ಮಿಂದ 10 ಜನ ಜೀವನ ಮಾಡ್ತಾರೆ. ಇರೋರ್ದು ಜೀವನ ಇಲ್ದೋರ್ದು ಜೀವನ. ಅವ್ನು ಕೊಡೋದು ದುಡ್ಡು ನಮಗೆ ಬೇಡ. ಅವ್ನು ಕೊಡೋ ದುಡ್ಡು ಬೇಡ. ಅವ್ನು ಕೊಡೋ ಗ್ರೇಟರ್ ಬೆಂಗಳೂರು ಬೇಡ. ನಮ್ಮ ಭೂಮಿ ಕಿತ್ಕೊಂಡು ಅವ್ನು ಭೂ ಸ್ವಾಧೀನ ಮಾಡಿ ಅವ್ನು ಗ್ರೇಟರ್ ಬೆಂಗಳೂರು ಮಾಡೋದು ಏನು ಬೇಡ. ನಾವು ತುಂಬಾ ಚೆನ್ನಾಗಿದ್ದೀವಿ. ಬೆಂಗಳೂರಲ್ಲಿರೋ ಗುಂಡಿ ಮುಚ್ಚಿದ್ರೆ ಸಾಕಲ್ವಾ? ಸಾಕು. ಆ ಬೆಂಗಳೂರಿಗೆ ಗುಂಡಿ ಮುಚ್ಚಿಸ್ಕೊಂಡು ಅವ್ನು ಬೋಗಳ ತಪ್ಪಿಸ್ಕೊಂಡು ಬಂದು ರೈತರಿಗೆ ರಕ್ಷಣೆ ಕೊಟ್ರೆ ಅವ್ನಿಗೆ ಅಷ್ಟೇ ಬಹುಮಾನ. ಆಯ್ತವೆ. ಅವನು ಡಿ.ಕೆ. ಶಿವಕುಮಾರ್ ಅನ್ಸ್ಕೊಂಡು ಅವ್ನು ಇರೋದ್ರ ಬದಲು ರೈತರನ್ನ ಬಂದು ಹೆಣ್ಮಕ್ಳನ್ನ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು ಅಂತ ಕೇಳಿ ಅವನು ಇದು ಏನು ಅಕ್ವೈರ್ ಮಾಡ್ಕೊಡ್ತೀನಿ ಅಂತ ಕೇಳಿದ್ರೆ ಯಾರನ್ನ ಹೋಗಿ ಅವ್ನು ಬೇಡ್ಕೊಂಡಿದ್ರೆ ಅವ್ನು ಅಕ್ವೈರ್ ಮಾಡ್ಕೋಬೇಕಾದ್ದು. ನಮ್ಮ ಭೂಮಿ ಕಿತ್ಕೊಳಕ್ ಅವನು ಯಾರು? ಅಲ್ಲ, ಅವತ್ತು ಸಭೆಗೆ ರೈತರು ಹೋಗಿದ್ರಂತಲ್ಲ, ಅಲ್ಲಿದ್ದವರೆಲ್ಲ 80% ರೈತರು. ನೀವೇ ರೈತರಲ್ಲ? ನಾವು ರೈತರಲ್ಲ. ಅವನ ಎಲ್ಲೋ ಕೂತಿರೋ ನಾವು ಹಾಕ್ತಾಲೆ ಅವ್ನ ಹೆಸರಿ ಮೇಲೆ ಕೂತ್ಕೊಂಡು ಅವನು ಅಷ್ಟೇ ಹೊಡಿತಾ ಇರೋದು. ಪಟ್ನ ತರ್ಸ್ಕೊಂಡು ತಿನ್ಕೊಂಡು. ಹಾಗಾದ್ರೆ ಅವತ್ತು ಡಿ.ಕೆ. ಶಿವಕುಮಾರ್ ಅವ್ರು ಸಭೆ ಮಾಡಿದ್ರಲ್ಲ, ಅವತ್ತು ಹೋದವ್ರು ಯಾರು? ರೈತರಲ್ವಾ? ಎಲ್ಲ ಎಣ್ಣೆ ಬಾಡಿ ತಂದು ಕರ್ಸ್ಕೊಂಡಿದ್ದ. ನಾವು ನಿಜವಾದ ರೈತರು ಹೋಗಿದ್ದ. ಅವ್ನು ಕರ್ಸ್ಕೊಂಡಿದ್ದಾನೆ, ಎಣ್ಣೆ ಬಾಡಿ ಕೊಟ್ಟು ಕರ್ಸ್ಕೊಂಡಿದ್ದ. ಬಿರಿಯಾನಿ ಕೊಟ್ಟು ಎಣ್ಣೆ ಕೊಟ್ಟು ಕರ್ಸ್ಕೊಂಡಿದ್ದ. ನಾವು ನಿಜವಾದ ರೈತರು ಹೋಗಿದ್ದು. ನೀವು ನಿಮ್ಮ MLA ತೋ ಕೇಳಿಲ್ವಾ? ಯಾಕೆ ಸರ್ ಹಿಂಗ್ ಮಾಡ್ತಿದ್ದೀರಾ ನೀವು? ನಮ್ಮನ್ನ ರಕ್ಷಣೆನೇ ಮಾಡ್ತಾ ಇಲ್ಲ ಅವ್ರು ಯಾರು. ಯಾರೋ ಬಂದವ್ರೆ ಏನೋ ಹೋಯ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಮನ್ನ ಯಾರಿಗೂ ಏನು ರೈತರು ಇವ್ರ ಮಕ್ಕಳು ಇವ್ರ ಜೀವನ ಏನು ಭವಿಷ್ಯ ಏನು ಅಂತ ನಮ್ಮನ್ನು ಬಂದು ಯಾರು ಕೇಳಲಿಲ್ಲ. ನಾನು ಭೂ ಸ್ವಾಧೀನ ಮಾಡಿ ನಾನು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಅನ್ಸ್ಕೋತಾವನ ಅಷ್ಟೇ. ಅವನಂತೂ ಅವ್ನು ತಡಗಿರಕ್ಕಾಗಲ್ಲ. ರೈತರನ್ನೆಲ್ಲ ಯೋನ್ಸ್ಬಿಟ್ಟು ಅವ್ನಿಗೆ ಯಾವತ್ತು ಅವ್ನ ಬಾಯಿಗೆ ಬಿದ್ದೋಯ್ತದು. ದುಡ್ಡು ಕೊಡ್ತಾರಂತೆ ನೋಡಿ. ದುಡ್ಡ ನಾಯಿಗೆ ಹಾಕೊಳ್ಳಿ. ಅವನೇ ಬರ್ಲಿ ಕೊಡ್ತೀವಿ. ನಾವೇ ರೈತರೆಲ್ಲ ಸೇರಿ ಒಂದು ಕೋಟಿ ಕೊಡ್ತೀವಿ. ಅವ್ನಿಗೆ ನನ್ನ ದಂಗ ಅಂತ ಬರಲಿ ಕೊಡ್ತೀವಿ. ರೈತರು ಸೇರಿ 1000 ಜನ ಬಂದು ಊಟ ಹಾಕ್ತೀವಿ. ಅವ್ನು ಯಾವ್ದಾನ ಒಂದು ಫಂಕ್ಷನ್ ಮಾಡ್ರೆ ಪಟ್ನಕ್ಕೆ ಫೋನ್ ಪೇ
1,000 ಜನ ಬರಲಿ ಎಳ್ನೀರು ಕೊಟ್ಕೊಳ್ತೀವಿ ಕುಡ್ಕೊಂಡಾಗ್ರಿ ತಣ್ಣಗೆ ಅಂತ ಅವ್ನು ಕೊಡ್ತಾನೆ. ನಾವು ರೈತರು, ನಾವು ಇರೋರ್ದು ಇಲ್ದೋರ್ದು ಎಲ್ಲ ಜೀವನ ನಡೆಸ್ತಾ ಇದ್ದೀವಿ. ಒಂದು ನಮ್ಮ ಬದುಕನ್ನ ಕಟ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ತಾತ ನಮ್ಮ ಅಜ್ಜಿದಿರು ಉಳಿಸಿರೋ ಜಮೀನು ನಾವು ಅವ್ರಿಗೆ ಬುಟ್ಟಿ ಕೊಡ್ತಾ ಇದ್ದೀವಿ. ನಾವು ಗೇಕೊಂಡು ತಿಂತಾ ಇದ್ದೀವಿ. ಅವನು ನಮಗೆ ಅವ್ನು ಕೊಡೋ ದುಡ್ಡು ಬೇಡ ನಮಗೆ. ನಾವು ಭೂಮಿ ಅಂತೂ 1 ಇಂಚು ಬಿಡಲ್ಲ. ಈಗ ನೀವು ಬಿಡಲ್ಲ ಅಂತಿದ್ದೀರಾ, ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಒಂದಷ್ಟು ಜನ ನಾವು ಕೊಡ್ತೀವಿ ಅಂತಿದ್ದಾರೆ, ಏನ್ ಮಾಡ್ತೀರಾ? ಯಾರು ಕೊಟ್ಕೊಳ್ಳಿ, ಅವ್ನು ಕೊಡ್ತೀವಿ ಅಂತ ಹೋಗಿ ಅವ್ನ ಕಾಲಿಗೆ ಬಿದ್ದಾರ ಅವ್ನು ಕೊಟ್ಕೊಳ್ಳಿ. ಅವ್ನು ಬಂದು ನಮ್ಮ ಕಾಲಿಗೆ ಬಿದ್ರು ನಾವು ಭೂಮಿ ಕೊಡಲ್ಲ. ಅವ್ನು ಬರ್ಲಿ, ಅವ್ನು ಮೀಟ್ ಮುಟ್ಟಿರು ಬರ್ಲಿ ಊರಿಗೆ ಬಂದು ಕೇಳಿ ಹೆಣ್ಮಕ್ಳನ್ನೆಲ್ಲ. ಅಪ್ಪ ಹೌದಿರು ಅವ್ನು ಕೊಡ್ತಾನೆ 3 ಕಾಸ. ಯಾರೋ ಒಬ್ಬ ಎತ್ಕೊಯ್ತಾನೆ, ಒಂದು ಕಾಸ್ನಾಟನ ಒಂದು ಜೂಜು ಆಡ್ಬಿಟ್ಟೈತಾನೆ. ಮುತ್ಕರೋಗಿ ಪಾಳಬಾಯಿಗೆ ಬೀಳ್ತಾರೆ. ಇವತ್ತೊಂದು ತೊಂಗಿನ ಮರ ಇದ್ರೆ ಒಂದು 500 ಕಾಯಿ ಕಿತ್ಕೋದು, 1 ವಾರ ಕಡೆ ರಾಗಿ ತಗೋತೀವಿ. ಅವ್ನು ಕೊಡೋ ಕಾಸು 6 ತಿಂಗಳು ಎಟ್ಕಾಲ. ಇರೋರ್ದು ಜೀವನ ಇಲ್ದೋರ್ದು ಜೀವನ. ಇವಾಗ ನಮ್ದು 5 ಎಕರೆ ಇದೆ ಅನ್ಕೋ, ನಮ್ಮ ಕುಟುಂಬಕ್ಕೆ 5 ಎಕರೆಲಿ 30 ಜನ ಜೀವನ ಮಾಡ್ತಾರೆ. ಇಲ್ದೋರು ಮಾಡ್ತಾರೆ, ನಾವು ಮಾಡಿದ್ರೆ ಇಲ್ದೋರು ಮಾಡ್ತಾರೆ. ಏನು ಅವ್ನು ಕೊಟ್ಟೇನು ನಮಗೆ, ನಾವು ಅವನು ಜೀವನ ಸಾಗಿಸ್ಬೇಕಾದಿಲ್ಲ ಅಷ್ಟೇ. ನಾವು ಹಾಲು ಹಾಕಿ ತೆಂಗಿನಕಾಯಿ ಬೆಳೆದಿ, ಹಾಲು ಹಾಕಿ ರಾಗಿ ಬೆಳೆದಿ, ನಾನು ನನ್ನ ಮಗನ ಇಂಜಿನಿಯರ್ ಮಾಡಿಸಿದ್ದೀನಿ. ಅವ್ನು ಕೊಡೋ ದುಡ್ಡೆಲ್ಲ ನಾನು ಇಂಜಿನಿಯರ್ ಮಾಡಿಸೋದು. ಅವ್ನು ಯಾರೋ ಹೇಳ್ತಿದ್ದಂತೆ ಮಕ್ಳಿಗೆ ಓದಿಸಕ್ಕೆ ಸೌಲಭ್ಯ ಇಲ್ಲ ಅಂತ. ಏನು ಅವ್ನ ಹತ್ರಕ್ಕೆ ಹೋಗಿದ್ರೆ ಮಕ್ಕಳನ್ನ ಓದಿಸಕ್ಕೆ ಏನು ಇಲ್ಲ ಅಂತ ಹೇಳಿದ್ರಲ್ಲ ನಿಮ್ಮ ಮಗ ಇಂಜಿನಿಯರ್ ಅಂತ. ನಾವು ಓದಿಸಿದೀವಿ, ಕಷ್ಟ ಬಿದ್ದು ಓದಿಸಿದೀವಿ, ಇಂಜಿನಿಯರ್ ಮಾಡಿಸಿದ್ದೀನಿ. ಏನು ಅವ್ನು ಕೊಡೋ ದುಡ್ಡೇನು ಓದಿಸ್ತೀವಿ ನಾವು. ನೀವು ರೈತರೇ ಎಲ್ಲ ಅಂದಮೇಲೆ ಹೆಂಗ್ ಮಾಡ್ಸಕ್ ಸಾಧ್ಯ? ಮತ್ತೆ ರೈತರು ಅಗ್ಗಟ್ಟು ಏನು ಅಂತ ಬಂದು ನೋಡ್ಲಿ. ಅವನು ರೈತರು ಅಗ್ಗಟ್ಟ ಮಿಕ್ನಾದವ್ರು ಮಾತಾಡ್ಲಿಕ್ಕೆ ಕೊಡ್ರಿ. ಆಯ್ತಮ್ಮ. ನೀವು ಎಷ್ಟು ಲೀಟರ್ ಹಾಲು ಹಾಕಿದ್ರಿ ಸರ್? ನಾವು 40 ಲೀಟರ್ ಹಾಕ್ತಿದ್ದೀನಿ. 40 ಲೀಟರ್, ಬೆಳಗ್ಗೆ 20, ಸಂಜೆ 20. ಆಯ್ತು. ಹಲೋ, ಹೇಳಿ. 20 ಲೀಟರ್ ಹಾಲು ಹಾಕ್ತೀವಿ. ಏನ್ ಹೇಳ್ತೀರಾ ನೀವೀಗ? ನಾವೇ ನಿಮಗೆ ಬೇಕಾ ಟೌನ್ಶಿಪ್ ಬೇಡ, ನನ್ಗಿರೋದು 8 ಗುಂಟೆ ಜಮೀನು. ಅವ್ರಿವ್ರೊಳಗೆ ಜೀವನ ಮಾಡಿ ಅವ್ರಿವ್ರೊಳಗೆ ಇದು ಮಾಡ್ಕೊಂಡು ತಗೊಂಡು ಕಾಲ ಕಳೀತಾ ಇದ್ದೀವಿ. ಅವ್ನು ಟೌನ್ಶಿಪ್ ಮಾಡೋದು ಬೇಡ. ಅವ್ನು ಬಂದು ಕೇಳಬೇಕು ಅಂದರೆ ನಾಳೆ ಬೈರ್ಮಾಳಕ್ಕೆ ಬಂದು ತಾಕತ್ತಿದ್ರೆ ನಿಂತ್ಕೊಂಡು ಮಾಡಲಿ, ನಾವು ಅಲ್ಲಿ ಇದು ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ ನಾಳಿಕೆ. ನೀವು ಮಾಡ್ತಿದ್ದೀರಲ್ಲ, 435 ದಿನದಿಂದ ಹೋರಾಟ ಮಾಡ್ತಿದ್ದೀರಾ. ಬಂದಿದಾರ ಒಂದು ಯಾರು ಅವನು ಬಂದ ಇಲ್ಲೋ ಯಾವುದೋ ಟೆನ್ಸೂತ್ನಲ್ಲಿ ಬಂದ, ಎಲ್ಲಾರನ್ನು ಬೇಕಾದವ್ರನ್ನ ಕುಡಿಯೋರ್ನ ಪಡೆಯೋರ್ನ ಕರ್ಕೊಂಡ ಅಲ್ಲಿ ಮಾಡ್ಕೊಂಡು ಹೊರಟೋದ. ಯಾರನ್ನ ಕಳ್ಸಿದ್ನ ಯಾರನ್ನ ಬಿಟ್ನ ನಾವು ಹೋಗ್ಲಿಲ್ಲ. ಅವನು ಇದಕ್ಕೆ ಹೋಗ್ಲಿಲ್ಲ ನಾವು. ಹೋಗಲ್ಲ. ನೀವು ನಾವು ಕೊಡಲ್ಲ ಜಮೀನು. ನಾವು ನಮ್ದು 2 ಎಕರೆ ಇದೆ, ಅದರಲ್ಲಿ ಹಾಲು 20 ಲೀಟರ್ ಹಾಕ್ತೀವಿ. ಹೌದು, ಬೆಳಗ್ಗೆ ಹೊತ್ತು ಸಾಯಂಕಾಲ 10 ಹಾಕ್ತೀವಿ. ನಾವು 4 ಜನ, ನಮ್ಮ ಮೈದ ನಮ್ಮ ಭಾವರಲ್ಲ. ನಾವು ಬೇರೆಯವ್ರ ಹತ್ರನೇ ಇದಾಕೊಂಡಿದ್ದೀವಿ ಸೀಮೆ ಮುಲ್ಲು. ನಮ್ಮ ಯಜಮಾನ ಭಟ್ರ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಮಾಡ್ಕೊಂಡೆಂಗೋ ನನ್ನ ಮಗ ಗೇಯ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಅವನು ಹುಲ್ ಕುಯ್ಕೊ ಬರ್ತಾನೆ, ಅವನೇ ತಂದು ಹಾಕ್ಬಿಟ್ಟು ಹೋಗ್ತಾನೆ ಕಾಲೇಜ್ಗೆ. ನಾವು ಹಾಲು ಕರ್ಕೊಂಡು ಮನೇಲಿ ಇರ್ತೀವಿ. ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ ಇವಾಗ? ಯಾರು ರೈತರೇ ಅಲ್ಲ ಅಂತಾರೆ. ನಾವು ಮಿಲ್ಕು ತೋರ್ಸಿದ್ವಿ, ಸಿಲ್ಕು ತೋರ್ಸಿದ್ವಿ, ಇನ್ನೇನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು? ನೀವು ಹಾಲು ಹಾಕಿದ್ರಮ್ಮ? ಎಷ್ಟು ಲೀಟರ್ ಹಾಕಿದ್ರಮ್ಮ? 5 ಲೀಟ್ರಾ? 1 ಹಸು ಇದೆಯಾ? ಜಮೀನ್ ಎಷ್ಟಿದೆ? ಅರ್ಧ ಎಕರೆ. ಮಕ್ಕಳು? 1. ಆಯ್ತಮ್ಮ. ನಾವು ಹಾಲು ಹಾಕ್ತೀವಿ. ಎಷ್ಟು ಲೀಟರ್ ಹಾಕಿದ್ರಮ್ಮ? 5 ಲೀಟರ್ ಹಾಕ್ತೀವಿ. 5 ಲೀಟರ್. ಎಷ್ಟು ಹಸ ಸಾಕಿದೀರಾ ನೀವು? 2 ಹಸ. ನೀವೇ ಹುಲ್ಲು ಹಾಕ್ತೀರಾ? ನಾವೇ ಹುಲ್ಲು ಹಾಕ್ತೀವಿ. ನಿಮ್ಮ ಮನೆಯವರು ನೀವಾ? ಕೂಲಿ ಮಾಡ್ತೀವಿ. ಕೂಲಿ ಮಾಡ್ತೀವಿ. ನಾವು ಇರೋದ್ರಲ್ಲಿ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ನಾವು ಅಕ್ವೈರ್ ಮಾಡ್ಬಿಟ್ರೆ ನಾವ್ ಎಲ್ಲೋಗಣ, ನಮಗೂ ಜಮೀನಿಲ್ಲ. ಇರೋದ್ರಲ್ಲಿ ಏನೋ ಜೀವನ ಮಾಡ್ತಾ ಇದೀವಿ. ನಾವು ಎಲ್ಲ ಅಕ್ವೈರ್ ಆಯ್ತಲೇ ನಾವ್ ಎಲ್ಲೋಗಿ ಜೀವನ ಮಾಡೋಣ. ನಾವು ಕೊಡಲ್ಲ ಭೂಮಿ. ಏನ್ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವರಿಗೆ? ಅದೇ ಕೊಡಲ್ಲ, ನಾವು ಇಲ್ಲೇ ಇರೋದ್ರಲ್ಲೇ ಜೀವನ ಮಾಡ್ತೀವಿ ಅಷ್ಟೇ. ಕೊಡಲ್ಲ. ತಾತಪ್ಪ, ಹೇಳವಾ, ಎಷ್ಟು ಲೀಟರ್ ಹಾಲು ಹಾಕಿದ್ರಿ? 20 ಲೀಟ್ರು. ಬೆಳಗ್ಗೆ ಸಂದೆ 20 ಲೀಟ್ರು. ಬೆಳಗ್ಗೆ 10, ಸಂಜೆ ಸಂಜೆ 10. ಎಷ್ಟು ಹಸ ಸಾಕಿದ್ರಾ? 2 ಹಸುಗಳು 2 ಕರುಗಳವೆ. ನೀವೇ ಮೇಯಿಸ್ತೀರಾ? ನಾವೇ ಮೇಯಿಸ್ತೀವಿ. ನೀವೇ ಹುಲ್ಲು ಹಾಕ್ತೀರಾ? ಯಾರ ಹೊತ್ತೊಳಗೆ ಒಂದು 10 ಕುಂಟೆ ಮಾಡ್ಕೊಂಡಿದ್ದೀನಿ. ಬೇರೆ ಹೊತ್ತೊಳಗೆ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತೀವಿ. ಅವ್ನು ಕೊಡೋದು ನಮಗೆ ಬೇಡ. ನಮ್ಗೆ ನಮ್ದಿಯಾಗಿ ನಾವು ಬಿಟ್ಬಿಡ್ಲಿ. ಹೊಸ ಎಲ್ಲ ಮಾರ್ಬಿಡಿ, ನಾನು ಒಂದಿಷ್ಟು ಕೋಟಿ ಕೊಡ್ತೀನಿ ಅಂದ್ರೆ ಎಷ್ಟು ಕೋಟಿ ಬೇಡ, ಅವ್ನು 10 ಕೋಟಿ 20 ಕೋಟಿ ಕೊಟ್ಟರು ಬೇಡ ನನಗೆ. ಬೇಡ, ಸಾಕು. ನಮ್ಗೆ ನೆಮ್ಮದಿಯಾಗಿದ್ದೀವಿ. ನೆಮ್ಮದಿ ಸಾಕು. ನೆಮ್ಮದಿಯಾಗಿದ್ವಿ ನಾವು. ಸರ್ ನೀವು ಹೇಳಿ ಸರ್. ನಾವು 1 ಎಕರೆ ಜಮೀನು 4 ಹಸುಗಳು ಕಟ್ಕೊಂಡಿದ್ದೀನಿ. ಅವನು ಏನು ಕೊಡ್ತಾನೆ? ಏನು ಎಷ್ಟು ಕೋಟಿ ಕೊಡ್ತಾನೆ ಅವನು? ಏನು ಕೋಟಿ ಕೊಡ್ತಾನವ? ನಾವು ಕೂಲಿ ಮಾಡ್ಕೊಂಡು ಗಂಡಸು ತುಂಬಿಡೋರೆಲ್ಲ ಈ ಹಾಲು ಹಾಕ್ತಾರೆ. ಅವ್ರು ಬಾಳೆ ಎಲ್ಲ ಕಿತ್ಕೊಂಡು ಇವನು ಜೀವನ ಮಾಡ್ತಾನಲ್ಲ, ಉದ್ಧಾರ ಆಯ್ತಾನೆ ಅವನು. ಇದೆಲ್ಲ ಯಾಕೆ ಬಾಳ್ಬೇಕು? ನಾವೇನೋ ಜಮೀನು ಇರೋದಕ್ಕೇನೋ ಅಷ್ಟಾಗ್ಲೋ ಇಷ್ಟಾಗ್ಲವೋ ಹಾಲು ಹಾಕೊಂಡು ಏನೋ ಜೀವನ ಮಾಡ್ತಾರೆ. ಯಾಕೆ ಬೇಕವ ಇವನಿಗೆ?
ಯಾಕೆ ಬೇಕು ಹೇಳವ? ಏನೋ ಕಂಡೋರು ಆಶ್ರಯ ಮಾಡಿ ಎಲ್ಲ ಏನೋ ಜೀವನ ಮಾಡ್ತಾರೆ. ಇವ್ನಿಗೆ ಯಾಕೆ ಬೇಕಾಯ್ತು? ಈ ಕಂಡೋರ್ ಭೂಮಿ ಕಿತ್ಕೊಂಡು ಇವ್ನಿಗೆ ಜೀವನ ಮಾಡಬೇಕೆ? ನಾವು ಅವ್ನ ಭೂಮಿನೂ ಕೊಡಲ್ಲ, ಏನೂ ಕೊಡಲ್ಲ. ನಾವು ಬಂದು ಅವ್ನು ಏನಾರು ಮಾಡಲಿ ಕೊಡಲ್ಲ ನಾವು.